ನಿಮ್ಮ ಹಣಕಾಸು ಇಲಾಖೆಲೇ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಪೊಲ್ಯೂಷನ್ ಬೋರ್ಡ್ ಇಂದ ನೀವು ಧಮ್ಕಿ ಹಾಕಿ ಇದು ತಗೊಂಡಿದ್ರ, ನೀವು ಪರ್ಮಿಷನ್ ತಗೊಂಡಿದ್ರ. ಅದು ಒಂದೊಂದ್ ಸಾರಿ ಅಲ್ಲ, ಒಂದ್ ಸಾರಿ ರಿಜೆಕ್ಟ್ ಆದ್ಮೇಲೆ ಎರಡನೇ ಸಾರಿ ನೀವು ಅಪ್ಲೈ ಮಾಡಿ ತಗೊಂಡಿದ್ದೀರಾ. ಮೊದಲನೇ ಸಾರಿ ನಿಮ್ಮ ಈ ಸಿದ್ದರಾಮಯ್ಯನವರೇ ಇದನ್ನ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿ ನೀವು ಧಮ್ಕಿ ಹಾಕಿ ತಿರ್ಗಾ ನೀವು ನಗರಾಭಿವೃದ್ಧಿ ಸಚಿವನಿಗೆ ಒತ್ತಡ ಏರಿ ನೀವು ಅಧಿಕಾರಿಗಳ ಮಟ್ಟದಲ್ಲೆಲ್ಲಾನು ಇದು ಮಾಡಿ ನಮ್ಮನ್ನ ಎದುರಿಸಿ ನೀವು ಏನೋ ಒಂದು ಇದನ್ನ ಮಾಡ್ತಾ ಅಪ್ರೂವಲ್ ತಗೊಂಡಿದ್ದೀರಾ. ಇವಾಗ ಸುಳ್ಳು. ಈಗ ಬಿಡಿ ಸರ್, ಈಗ ನೀವು ಎಲ್ಲ ನಿಮ್ದು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಕೊಡ್ತಾ ಇದೀರಾ. ಹೌದು. ನನ್ನ ಪ್ರಶ್ನೆ, ನಾನು ವಾಸ್ತವ ತಿಳ್ಕೊಳಕ್ ಬಂದಿದ್ದೀನಿ. ನನ್ನ ಪ್ರಶ್ನೆ, ನೀವು ರೈತರು, ಹೌದು, ನೀವು ಹೋರಾಟಗಾರರಲ್ಲ. ನಾವು ಹೋರಾಟಗಾರಲ್ಲ, ನಿಮ್ಗೆ ಜಮೀನಿದೆ, ನೀವು ಬಿಟ್ಕೊಡಲ್ಲ ಅಷ್ಟೇ. ಹೌದು. ನಿಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ರೈತರೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಹಲಸಿನ ಮರ, ಈ ಹಲಸಿನ ಮರ ಏನಾದ್ರು ತೋರಿಸಿದ್ರೆ ಇದು ಹಲಸಿನ ಮರನೇ ಅಲ್ಲ, ಇದು ತೆಂಗಿನ ಮರ ಅಲ್ಲ ಅಂತ ಪ್ರೂವ್ ಮಾಡ್ತಾರೆ ಅವರು. ಅಧಿಕಾರಿಗಳ ಮಟ್ಟದಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು AC ರೂಮ್ ಮೇಲೆ ಪ್ರೂವ್ ಮಾಡ್ತಾರೆ. ರಿಯಲ್ ಆಗಿ ಅಧಿಕಾರಿಗಳು ನೇಮಿಸಿ, ನೀವು ಅಧಿಕಾರಿಯಿಂದ ವರದಿ ತಗೊಳ್ಳಿ. ನಿಮ್ಗೆ ರೇಷ್ಮೆ ಇಲಾಖೆ ಇದೆ, ಪಶುಸಂಗೋಪನಾ ಇಲಾಖೆ ಇದೆ, ನೀರಾವರಿ ಇಲಾಖೆ ಇದೆ. ಅಲ್ಲಿ ಏನ್ ಬೆಳೀತಾ ಇದಾರೆ ಏನಿಲ್ಲ ಅನ್ನೋದು ನೀವು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ. ನೀವು ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೀವಲ್ಲ ನಾವೀಗ, ಅವ್ರ ಕೈ ಮಾಡಕ್ಕಾಯ್ತಲ್ಲ, ನಾವು ಕೊಡ್ತಾ ಇದೀವಲ್ಲ. ನೀವು ಮಾಡೋದು ನಮ್ದೇ, ಅವ್ರ ಕೈ ಅಧಿಕಾರಿ, ಅದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅದಕ್ಕೆ ನಾವು ಮಾಡ್ತಾ ಇದೀವಿ. ಇಲ್ಲಿ ಯಾರು ಬೆಳೆನೇ ಬೆಳೀತಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ರೈತರೇ ಅಲ್ಲ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ರೈತರೇ ನೀವು ನೋಡ್ಕೊಳ್ಳಿ, ಇಲ್ಲಿ ಯಾರು ಜನನೇ ಇಲ್ಲ, ಇದೊಂದು ಬೆಂಗಾಡು, ಇಲ್ಲಿ ಜನ ವಾಸನೆ ಇಲ್ಲ ಅಂತ ಊರ್ನೇ ಇವರು ಒಕ್ಕಲೆಬ್ರಿಸಕ್ಕೆ ರೆಡಿ ಆಗಿದ್ದಾರೆ.